ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಬಾಬರವರ ಮಧುರ ಸ್ಮೃತಿಗಳಲ್ಲಿ ಸರ್ವ ದೈವಿ ಪರಿವಾರದ ಎಲ್ಲ ಅಣ್ಣಂದರಿಗೆ ಮತ್ತು ಅಕ್ಕಂದರಿಗೆ ಪ್ರಣಾಮಗಳು. ಸಂಗಮ ಯುಗದಲ್ಲಿ ನಾವೆಲ್ಲ ಬಾಬಾವರ ಮಕ್ಕಳಾಗಿ ಜನ್ಮ ಪಡೆದು, ಸಂಗಮ ಯುಗದಲ್ಲಿ ನಾವೆಲ್ಲ ಬಾಬಾವರ ಮಕ್ಕಳಾಗಿ ಜನ್ಮ ಪಡೆದು ವಿಧ ವಿಧವಾದಂತ ಸೇವೆಯನ್ನು ಮಾಡಿದ್ವಿ. ಸಂಗಮ ಯುಗದಲ್ಲಿ ಅತಿರಥಿ ಮಹಾರಥಿ ಬಾಬಾ ಅವರ ಮಕ್ಕಳ ದರ್ಶನ ಮಾಡಿದ್ವಿ. ಅವ್ಯಕ್ತ ಮುರಳಿಗಳನ್ನು ಓದುದು, ಸಾಕಾರ ಮುರಳಿಗಳನ್ನು ಓದುದು, ಬಂದಂತ ಜಿಜ್ಞಾಸುಗಳಿಗೆ ಅವರ ಮನಸ್ಸು ಖುಷಿ ಆಗ್ಬೇಕು, ಆ ರೀತಿ ಜ್ಞಾನನೂ ಹೇಳಬೇಕು. ಆದ್ರೆ ಸಂಗಮ ಯುಗದ ಸೌಭಾಗ್ಯ, ಸಂಗಮ ಯುಗದ ಪದಮಾಪದಂ ಭಾಗ್ಯ, ಸಂಗಮ ಯುಗದಲ್ಲಿ ಅಲ್ಲದೇನೆ ಬೇರೆ ಯಾವ ಯುಗದಲ್ಲೂ ಸಹ ನಮಗೆ ಸಿಕ್ಕದೇ ಇರುವಂತಹ ಭಾಗ್ಯ. ಶಿವಬಾಬರವರ ಜೊತೆಯಲ್ಲಿರೋ ಭಾಗ್ಯ. 2500 ವರ್ಷಗಳ ಕಾಲ ನವದಾ ಭಕ್ತಿಯನ್ನು ಮಾಡಿದ್ವಿ. ತಪಸ್ಸನ್ನು ಮಾಡಿದ್ವಿ. ವೈರಾಗ್ಯದ ಸನ್ಯಾಸಿಗಳು ಆಗಿರಬಹುದು. ಭಗವಂತನ ಪಡೆಯೋ ಅಭಿಲಾಷೆಯಿಂದ ಏನೆಲ್ಲ ಭಕ್ತಿಯ ಪುರುಷಾರ್ಥವನ್ನ ಮಾಡಿದ್ವಿ. ಶಾಸ್ತ್ರಗಳನ್ನೆಲ್ಲ ಕಂಠಪಾಠ ಮಾಡ್ಕೊಂಡಿದ್ವ. ಏನೆಲ್ಲ ಮಾಡಿದ್ವಿ. 1, 2, 100, 1500 ವರ್ಷ ಪುರುಷಾರ್ಥ ಮಾಡಿದ್ವಿ. ಆದ್ರೆ ಸಂಗಮದಲ್ಲಿ ಮಾತ್ರ ಬಾಬಾ ನಮಗೆ ಸಿಕ್ಕಿದ್ದಾರೆ. ಸಂಗಮದಲ್ಲಿ ಬಾಬಾ ನಮಗೆ ಶಿಕ್ಷಕನಾಗಿ ಸಿಕ್ಕಿದ್ದಾರೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ, ಮಿತ್ರನಾಗಿ ಎಲ್ಲ ರೂಪದ ಸಂಬಂಧವನ್ನು ಕೊಡುವುದರ ಜೊತೆಗೆ ನೇರವಾಗಿ ಶಿಕ್ಷಕನಾಗಿ ನಮ್ಗೆ ಶಿಕ್ಷಣ ಕೊಡ್ತಿದ್ದಾರೆ. ಇದು ಬಹಳ ಮುಖ್ಯವಾದ ತಮ್ಮೆಲ್ಲರ ಜೊತೆಲಿ ನನ್ನದು ಅನುಭವ. ಶಿಕ್ಷಕನಾಗಿ ಶಿಕ್ಷಣವನ್ನು ಪಡೆಯುವಂತಹ, ಪರಮಾತ್ಮನಿಂದ ಶಿಕ್ಷಣವನ್ನು ಪಡೆಯುವಂತಹ ಪರಮ ಸೌಭಾಗ್ಯ ನಮ್ಮೆಲ್ಲರದಾಗಿ. ನಾವೆಲ್ಲ ನಮ್ಮ ಯಥಾಶಕ್ತಿ ಅನುಸಾರವಾಗಿ ತ್ರಿಕರಣ ಪೂರ್ವಕವಾಗಿ ಪುರುಷಾರ್ಥ ಮಾಡ್ತಾ ಇದ್ದೀವಿ.
ಪುರುಷಾರ್ಥ ಮಾಡ್ತಾ ಇದೆ. ಪುರುಷಾರ್ಥದ ನೆಲೆ, ಪುರುಷಾರ್ಥದ ಸೆಲೆ ಅವರವರ ಸಂಸ್ಕಾರಕ್ಕೆ ಬಿಟ್ಟಿದ್ದೇ ಆಗಿದೆ ಹೊರತು ಇನ್ನೂ ಶಿವಬಾಬರವರ ಶ್ರೀಮತಕ್ಕೆ ಪ್ಯಾರಲಲ್ ಆಗಿಲ್ಲ, ಸಮಾನಾಂತರವಾಗಿಲ್ಲ ಅಂತ ನನಗೆ ಅನಿಸ್ತದೆ. ಸಮಾನಾಂತರ ಅಂದ್ರೆ ರೈಲ್ ಹೋಗ್ಬೇಕಾದ್ರೆ, ರೈಲು ಗಾಡಿ ಹೋಗ್ಬೇಕಾದ್ರೆ 2 ಕಂಬಿಗಳನ್ನ ಹಾಕಿರ್ತಾರೆ. 2 ಕಂಬಿಗಳ ಮೇಲೆ 25-30 ಬೋಗಿಗಳು ಹೋಗ್ತಾ ಇರ್ತವೆ. ಎಂಜಿನ್ ಹೋಗ್ತಾ ಇರ್ತದೆ 2 ಕಂಬಿ ಮೇಲೆ. ಆ 2 ಕಂಬಿಗಳ ಮಧ್ಯದ ಅಂತರ ಏನಿದೆಯಲ್ಲ, ಅದು ಪ್ರತಿ 1 ಸೆಂಟಿಮೀಟರ್ ಸಹಿತವಾಗಿ ಸಮವಾಗಿರುತ್ತೆ. ಒಂದ್ ಕಡೆ 1 ಸೆಂಟಿಮೀಟರ್ ಜಾಸ್ತಿ ಇದೆ, ಇನ್ನೊಂದ್ ಕಡೆ 1 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಿಲ್ಲ, ಅದು ಸಮಾನಾಂತರವಾಗಿರ್ತದೆ. ಅದಕ್ಕೆ ಇಂಗ್ಲಿಷಲ್ಲಿ ಪ್ಯಾರಲಲ್. ಈ ಸಮಾನಾಂತರವಾಗಿರ್ತಕ್ಕಂತಹ ಶ್ರೀಮತಕ್ಕೆ ಸಮಾನವಾಗಿರ್ತಕ್ಕಂಥ ಶಿವಬಾಬರವರ ಮಹಾವಾಕ್ಯಗಳ ಅನುಸಾರ ಬಾಪ್ ಸಮಾನ್, ಬಾಪ್ ಸಮಾನ್ ಯಾರಿಗೂ ಆಗಕ್ಕಾಗಿಲ್ಲ, ಯಾರಿಗೂ ಆಗ್ಲಿಕ್ಕೆ ಆಗುವುದೂ ಇಲ್ಲ. ಶಿವನ ಸಮಾನ ಯಾರಿಗಾಗ್ಲಿಕ್ಕೆ ಆಗ್ತದೆ? ನಾವೆಲ್ಲ ಸಂಗಮ ಯುಗದಲ್ಲಿ ಬಾಪ್ ಸಮಾನ್ ಅಂತ ಮಹಾವಾಕ್ಯವನ್ನ ಬಾಪವರಿಂದ ಕೇಳಿ ಕೇಳಿ ದ್ವಾಪರದಿಂದ ಶಿವನಿಂದಲೇ ಬಂದವರು, ಶಿವನಲ್ಲೇ ಐಕ್ಯ ಆಗುವರು ಅಂತ ನಮ್ಮದೇ ಆಗಿರುವಂತಹ ಸಿದ್ಧಾಂತ ಮಾಡ್ಕೊಂಡು ಕೂತ್ಬಿಟ್ವಿ. ನಾವೆಲ್ಲ ಶಿವನಿಂದ ಬಂದವರು, ಶಿವನಲ್ಲೇ ಲೀನ ಆಗ್ಬಿಡ್ತೀವಿ, ಐಕ್ಯ ಆಗ್ಬಿಡ್ತೀವಿ. ಯಾಕೆಂದ್ರೆ ಸಂಗಮದಲ್ಲಿ ಒಂದು ಸಂಸ್ಕಾರ ತಗೊಂಡಿದ್ವಿ, ಬಾಪ್ ಸಮಾನ್ ಆಗ್ಲಿಕ್ಕೆ ಆಗುದಿಲ್ಲ, ಆಗಿಲ್ಲ ಯಾರಿಗೂ. ಅವನು ಅಜನ್ಮ. ನಾವೆಲ್ಲ ಜನನ ಮರಣ ಚಕ್ರದಲ್ಲಿ ಇದ್ದೇವೆ. ಅವನ ಅಭೋಕ್ತ. ಈ ಸೃಷ್ಟಿಯ ರಂಗ ಮಂಟಪದ ಮೇಲೆ ಯಾರೂ ಅಭೋಕ್ತರಿಲ್ಲ, ಅವನೊಬ್ಬನೇ ಅಭೋಕ್ತ. ಈ ಸೃಷ್ಟಿಯ ರಂಗ ಮಂಟಪದ ಮೇಲೆ ಎಲ್ಲರೂ ಸ್ವಾರ್ಥಿಗಳೇ. ನಿಸ್ವಾರ್ಥಿ ಯಾರು ಇಲ್ಲ, ಬಾಬಾ ಒಬ್ಬರೇ, ಪರಮಾತ್ಮ ಒಬ್ಬರೇ ನಿಸ್ವಾರ್ಥಿ. ಅಭೋಕ್ತ ನಿಸ್ವಾರ್ಥಿಯಾಗಿದ್ದಾರೆ. ಶಿವಬಾಬಾ ಅಭೋಕ್ತನೂ ಆಗಿದ್ದಾರೆ, ಅಜನ್ಮಿನೂ ಆಗಿದ್ದಾರೆ, ನಿಸ್ವಾರ್ಥಿಯೂ ಆಗಿದ್ದಾರೆ. ಜೊತೆಗೆ ಅಹಿಂಸಕನಾಗಿದ್ದಾರೆ. ಕನಿಷ್ಠ ಪಕ್ಷ ಈ 4 ಅತ್ಯಂತ ಮುಖ್ಯವಾದಂತಹ ಮಹಾ ಮಹಿಮೆಗಳು ಶಿವಬಾಬಾರ್ಗೇನಿದೆ, ಇದ್ರ ಜೊತೆಗೆ ಅವನು ಜ್ಞಾನೇಶ್ವರ ಆಗಿದ್ದಾನೆ, ಅವನು ಸರ್ವಜ್ಞ ಆಗಿದ್ದಾನೆ. ಈ ಪಂಚ ಮಹಿಮೆಗಳಿಂದ ಕೂಡತಕ್ಕಂತಹ ಯಾರಿದ್ದಾರೋ ಅವನೊಬ್ಬನೇ ಪರಮಾತ್ಮ. ಅವನ ಸಮಾನ ಈ ಸೃಷ್ಟಿಯ ರಂಗಮಂಟಪದ ಮೇಲೆ ಯಾವ ಜೀವಾತ್ಮರಿಗೂ ಆಗುದಿಲ್ಲ ಸಮಾನ ಆಗ್ಲಿಕ್ಕೆ, ಯಾವ ದೇವಾತ್ಮರೂ ಆಗಿಲ್ಲ ಸಮಾನ. ಆದ್ರೂ ಬಾಬಾ ನಮಗೆ ಸಂಗಮದಲ್ಲಿ ಇಂಥ ಟೈಟಲ್ ಕೊಟ್ಟಿದ್ದಾನೆ, ಬಾಪ್ ಸಮಾನ್ ಬಚ್ಚೆ, ಬಾಪ್ ಸಮಾನ್ ಬಚ್ಚೆ. ನಾವು ಅಜನ್ಮ ಆಗ್ಲಿಕ್ಕಾಗುದಿಲ್ಲ, ಸಮಾನ ಆಗ್ಲಿಕ್ಕಾಗುದಿಲ್ಲ, ಅಭೋಕ್ತ ಆಗ್ಲಿಕ್ಕಾಗುದಿಲ್ಲ, ಸಮಾನ ಆಗ್ಲಿಕ್ಕಾಗುದಿಲ್ಲ. ಸೃಷ್ಟಿ ರಂಗಮಂಟಪದ ಮೇಲೆ ಮನುಷ್ಯರ ಜೊತೆ ಬಂದಿದ್ದೀವಿ ಅಂತ ಅಂದ ಮೇಲೆ ನಾವು ಮಾನಸಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ, ಅಭೌತಿಕವಾಗಿ ಯೋಚನೆ ಮಾಡಿದ್ರೆ ಕೇವಲ ಒಂದು ಸಂಕಲ್ಪ ನಾವು ಮಾಡಿದ್ರು ಸಹಿತ ಬೇರೆಯವರ ವಿರುದ್ಧವಾಗಿ ಅದು ಹಿಂಸೆನೆ.
ಒಂದು ಸಣ್ಣ ಸಂಕಲ್ಪ ಮಾಡಿದ್ರು ಸಾಕು, ಬೇರೆ ಏನು ಮಾಡ್ಬೇಕಾಗಿಲ್ಲ. ಅವ್ರ ಮುಂದೆ ಹೋಗಿ ನಾವು ಅವ್ರಿಗೆ ಬೈಬೇಕಾಗಿಲ್ಲ, ಅವ್ರ ಮನಸ್ಸನ್ನ ಖಿನ್ನ ಮಾಡ್ಬೇಕಾಗಿಲ್ಲ, ಅವರ ದೋಷಗಳನ್ನು ಎತ್ತಿ ಆಡಬೇಕಾಗಿಲ್ಲ. ಎಲ್ಲೋ ಕುಳಿತುಕೊಂಡು ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಒಂದು ಸಣ್ಣ ವಿರೋಧವಾದಂತ ವಿಚಾರ ಮಾಡಿದ್ರು ಸಹ ನಾವು ಹಿಂಸಕರೇ, ಅಹಿಂಸಕರಲ್ಲ. ಕೇವಲ ಯುದ್ಧ ರಂಗದಲ್ಲಿ ಯುದ್ಧ ಮಾಡಿ ಹಿಂಸಕರಂತ ಅರ್ಥವೂ ಅಲ್ಲ. The war will start in the mind of men before it starts in the battlefield ಅಂತ ಒಬ್ಬ ಫಿಲಾಸಫರ್ ಹೇಳ್ತಾನೆ. ಯುದ್ಧ ಮೊದಲು ಮನಸ್ಸಿನಲ್ಲೇ ಪ್ರಾರಂಭ ಆಗ್ತದೆ. ಮನಸ್ಸಿನಲ್ಲಿ ಯುದ್ಧ ಪ್ರಾರಂಭವಾಗಿ ಆಮೇಲೆ ಅದು ರಣರಂಗದಲ್ಲಿ ಪ್ರಾರಂಭವಾಗ್ತದೆ. ರಣರಂಗದಲ್ಲಿ ಪ್ರಾರಂಭವಾಗೋದಕ್ಕೆ ಮೊದಲೇ ಅದು ಮನಸ್ಸಿನಲ್ಲಿ ಯುದ್ಧ ಇರ್ತದೆ, ದ್ವೇಷ ಇರ್ತದೆ, ವಿರೋಧ ಇರ್ತದೆ, ಈರ್ಷೆ ಇರ್ತದೆ. ಅದು ರಣರಂಗದಲ್ಲಿ ಹಿಂಸಾತ್ಮಕವಾಗಬಹುದು, ಅದರ ಆತ್ಮದಲ್ಲಿಯೇ ಇರ್ತದೆ. ಆದ್ದರಿಂದ ಅದರಿಂದ ನಾವು ಸಂಪೂರ್ಣ ಬಾಪ್ ಸಮನಾಗಿದ್ದೀವಿ ಏನು ಅಂತ ಯೋಚನೆ ಮಾಡಿದ್ರೆ ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದೇನೆ ನಮ್ಮಿಂದ ಕಠೋರ ಶಬ್ದಗಳು ಬಂದ್ಬಿಡ್ತವೆ, ನಮ್ಮಿಂದ ಅಸಹನೀಯ ಶಬ್ದಗಳು ಬಂದ್ಬಿಡ್ತವೆ. ಶಿವಬಾಬುವರ ಮುಖದಿಂದ ಸಂಗಮಿದ್ರೆ ಅಸಹನೀಯ ಶಬ್ದವೇ ಇಲ್ಲ, ಕಠೋರ ವಾಕ್ಯಗಳೂ ಇಲ್ಲ. ಆದ್ದರಿಂದ ಬಾಪ್ ಸಮಾನ ಆಗ್ತಕ್ಕಂಥ ನಾವು ಎಷ್ಟು ಅಹಿಂಸಕರಾಗಿ ನಾವು ನಮ್ಮ ಪುರುಷಾರ್ಥ ಮಾಡಬೇಕು, ಬಾಪ್ ಸಮಾನ ಆಗಬೇಕು, ಮಾಡಲೇಬೇಕು. ನಮ್ಮನ್ನು ಬಿಟ್ಟರೆ ಬೇರೆಯವರು ಈ ಧರಣಿಯ ಮೇಲೆ ಮಾಡೋರು ಯಾರೂ ಇಲ್ಲ. ಆದ್ದರಿಂದ ಸ್ಥೂಲದಲ್ಲಾಗಲಿ ಸೂಕ್ಷ್ಮದಲ್ಲಾಗಲಿ, ಸಂಕಲ್ಪದಿಂದಲಾಗಲಿ ವಾಣಿಯಿಂದಾಗಲಿ ಅಥವಾ ದೃಷ್ಟಿಯಿಂದಾಗಲಿ ಕೊನೆಗೆ ವೃತ್ತಿಯಿಂದಲಾಗಲಿ ನಾವು ಹಿಂಸಾತ್ಮಕ ಸ್ಥಿತಿಯಲ್ಲಿ ಇರಬಾರ್ದು, ಅಹಿಂಸಾತ್ಮಕ ಸ್ಥಿತಿಯಲ್ಲಿ ಇರಬೇಕು. ಬಾಬಾ ಅವರೊಂದು ಒಂದೊಂದು ಉದಾಹರಣೆ ಕೊಡ್ತಾರೆ. ಹೋಗಿ ನಿಮ್ ಟೆಂಪಲ್ ಅಲ್ಲಿ ಆ ವಿಗ್ರಹ ಇದೆ, ಒಬ್ಬ ಶಿಲ್ಪಿ ಕಳೆದಿರುವಂತ ವಿಗ್ರಹ ಇದೆ, ನಿಮ್ದೇ ವಿಗ್ರಹ ಅದು ಸದಾ ಹಸನ್ಮುಖಿಯಾಗಿರ್ತದೆ, ಸದಾ ಹಸನ್ಮುಖಿಯಾಗಿರ್ತದೆ, ಸದಾ ಏಕರಸದಲ್ಲಿ ಇರ್ತದೆ, ಸದಾ ಹಸನ್ಮುಖಿಯಾಗಿರ್ತದೆ. ಆ ಮೂರ್ತಿ ಮುಖ ನೋಡಿದವ್ರಿಗೂ ಅದೇ ಭಾವನೆ ಬಂದ್ಬಿಡ್ತದೆ. ಹೋಗಿ ನಿಮ್ ದರ್ಶನ ನೀವು ಮಾಡ್ಕೊಂಬನ್ನಿ, ನಿಮ್ ಮೂರ್ತಿ ಯಾರೋ ಒಬ್ಬ ಶಿಲ್ಪಿ ಕರೆದಿದ್ದಾನೆ ಅಂತ ಬಾಬಾ ಹೇಳ್ತಾರೆ. ನಾವು ಸದಾ ಕಾಲಕ್ಕೆ ಸನ್ಮುಖಿಗಳೇ ಆಗಿರ್ಬೇಕು, ಅರ್ಥಾತ್ ದರ್ಶನೀಯ ಮೂರ್ತಿಗಳೇ ಆಗಿರ್ಬೇಕು, ದಯಾದೃಷ್ಟಿ ಉಳ್ಳವರಾಗಿರ್ಬೇಕು, ಕರುಣಾದೃಷ್ಟಿ ಉಳ್ಳವರಾಗಿರ್ಬೇಕು, ಪರೋಪಕಾರಿ ದೃಷ್ಟಿ ಉಳ್ಳವರಾಗಿರ್ಬೇಕು. ಶಿವ ಅಂದ್ರೆ ಪರೋಪಕಾರಿ, ನಿತ್ಯೋಪಕಾರಿ, ಸತ್ಯೋಪಕಾರಿ, ಪರೋಪಕಾರಿ. ಶಿವ ಅಂದ್ರೆ ಬೇರೆಯವ್ರಿಗೆ ಉಪಕಾರ ಮಾಡೋನು. ಶುಭಂ ಕರೋತಿ ಇತಿ ಶಿವ, ಸದಾ ಕಾಲಕ್ಕೆ ಶುಭವನ್ನೇ ಮಾಡುವನು, ಒಳ್ಳೆಯದನ್ನೇ ಮಾಡುವನು ಅವನು ಶಿವ. ಆದ್ದರಿಂದ ನಾವು ಬಾಬಾರವರ ಮಕ್ಕಳು ಕೇವಲ ಅಹಿಂಸೆ ಶಬ್ದಕ್ಕೆ ಸತ್ಯ ಅರ್ಥವನ್ನು ಹುಡುಕೊಂಡು ಹೋದ್ರು ಸಹ ಆ ಸತ್ಯ ಒಂದು ಅಹಿಂಸೆ ಅನ್ನುವ ಒಂದು ಶಬ್ದಕ್ಕೆ ನಮ್ಮ ಸಂಸ್ಕಾರವನ್ನ ಸಮಾನಗೊಳಿಸ್ಕೊಳ್ತಕ್ಕದ್ದು. ಅದರಂತೆ ನಾವು ಆಗುವುದು ನಮ್ಮ ಪುರುಷಾರ್ಥದಲ್ಲಿ ಮೂಲ ಉದ್ದೇಶವಾಗಿರುತ್ತೆ. ತಮ್ಮೆಲ್ಲರಿಗೆ ಪರಿಚಿತರಾಗಿರ್ತಂತಹ
ದೇಶದ ರಾಷ್ಟ್ರಪಿತ ಆಗಿರುವಂತಹ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಇವರೇ ನೇತಾಡ್ತಾರೆ. ಬ್ರಿಟಿಷ್ನವರು ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿರೋ ಅಲ್ಲೇನು ಫ್ರೀ ಊಟ ಕೊಡೋದಿಲ್ಲ. ಅಲ್ಲಿ ಜೈಲಲ್ಲಿ ಅವ್ರಿಗೆ ಕೆಲಸಗಳನ್ನು ಕೊಡ್ತಾರೆ. ಪೊಲೀಸ್ನವರು ಅವರ ಮೇಲೆ ಕಂಟ್ರೋಲ್ ಇಟ್ಕೊಂಡು ಅವರಿಗೆಲ್ಲ ಕೆಲಸಗಳು ಕೊಡ್ತಾರೆ. ಗಾಂಧೀಜಿಯವರಿಗೆ ಜೈಲಿನಲ್ಲಿ ಕಲ್ಲುಗಳನ್ನು ಸಣ್ಣ ಜಲ್ಲಿ ಮಾಡುವಂತ ಕೆಲಸ, ಕಲ್ಲುಗಳನ್ನ ಒಡೆದು ಸುತ್ತಿಗೆನಲ್ಲಿ ಒಡೆದು ಸಣ್ಣ ಜಲ್ಲಿ ಮಾಡ್ತಾರೆ. ತಮ್ಗೆಲ್ಲ ನೋಡಿರ್ಬೋದು, ಕೈನಲ್ಲಿ ಜಲ್ಲಿ ಮಾಡ್ತಿರೋ ಕಾಲ ಇತ್ತು, ಈ ಮಷಿನಲ್ಲಿ ಆಗ್ತಾ ಇದ್ದಾರೆ. ಆ ಕಾಲದಲ್ಲಿ ಈ ಕಾಲದಲ್ಲೂ ಸಹ ನಿಮ್ಗೆ ಕೈನಲ್ಲೇ ಕಲ್ಲುಗಳನ್ನು ಚೂರ್ ಮಾಡಿ ಜಲ್ಲಿ ಮಾಡುವಂತ ಒಂದು ವರ್ಗ ಇದೆ. ಅತ್ಯಂತ ಶ್ರಮಿಕ ವರ್ಗ. ಅಂತ ಒಂದು ಜಲ್ಲಿ ಹೊಡೆಯೋ ಕೆಲಸವನ್ನು ಜೈಲಲ್ಲಿ ಪನಿಷ್ಮೆಂಟ್ ಆಗಿ ಮಹಾತ್ಮಾಜಿಯವರಿಗೆ ಬ್ರಿಟಿಷ್ನವರು ಕೊಟ್ಟರು. ಅವರು ಕಲ್ಲು ಒಡೆದು ಬೆಳಗಿಂದ ಸಂಜೆವರೆಗೆ ಕಲ್ಲು ಹೊಡ್ಕೊಂಡು ಬಿಸಿಲು, ಚಳಿ, ಮಳೆ, ಗಾಳಿ ಯಾವುದೇ ಸಮಯದಲ್ಲೂ ಕಲ್ಲು ಹೊಡ್ಕೊಂಡು ಕೂತಿರ್ತಿದ್ರು. ಆ ಕಲ್ಲು ಚೂರು ಕೈಗೆ ತಾಕಿ ಅಲ್ಲಲ್ಲೇ ರಕ್ತನೂ ಬರ್ತಾ ಇತ್ತು. ಆದ್ರೂ ಕಲ್ಲು ಹೊಡಿತಾ ಇದ್ರು. ಹೊಡೆದು ತೋಳುಗಳು ಎತ್ತಲಿಕ್ಕೆ ಬರೆದಿರೋಷ್ಟು ನೋವನ್ನು ಅನುಭವಿಸ್ತಾ ಕಲ್ಲು ಹೊಡಿತಿದ್ರು. ಹಿಂದೆ ನಿಂತಿರ್ತಿದ್ರು ಪೊಲೀಸ್ನವರು. ಗಾಂಧೀಜಿಯವರಿಗೆ ಕಲ್ಲು ಹೊಡೆದು ಕೈ ಎತ್ತಲಿಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಕಷ್ಟ ಆಗಿತ್ತು. ಆದ್ರೂ ನಿಧಾನ ಆಗಿತ್ತು ಕಲ್ಲು ಹೊಡೆಯೋದು. ಒಬ್ಬ ಪೊಲೀಸ್ನಲ್ಲಿ ಬಂದ, ಬೂಟ್ ಕಾಲಲ್ಲಿ ಅವ್ರಿಗೆ ಒದ್ದ. ಸರ ಹೊಡಿ, ಜಾನ ಹೊಡಿತಿಯಲ್ಲ ಕಲ್ಲು ಅಂತ ಒದ್ದ. ಗಾಂಧೀಜಿಯವರು ಒಂದು ಸ್ವಲ್ಪವೂ ಆವೇಶದಲ್ಲಿ ಬರಲಿಲ್ಲ, ಒಂದು ಸ್ವಲ್ಪವೂ ಉದ್ವೇಗದಲ್ಲಿ ಬರಲಿಲ್ಲ, ಒಂದು ಸ್ವಲ್ಪವೂ ವಿರೋಧ ಮತದಲ್ಲಿ ಬರಲಿಲ್ಲ. ತಕ್ಷಣ ಪೊಲೀಸ್ನವನು ಕಾಲಿಡ್ಕೊಂಡು, ಅಪ್ಪ, ನನ್ನಿಂದ ನಿನ್ ದುಃಖ ಆಯ್ತು, ನನ್ನಿಂದ ನಿನ್ ತೊಂದರೆ ಆಯ್ತು, ನನಗೆ ಒದ್ದಲ್ಲ, ಪಾಪ ನಿನ್ ಕಾಲ್ಗೆ ಎಷ್ಟು ನೋವಾಗಿರ್ಬೋದು ಅಂತ ಅವನು ಕಾಲು ಶುರು ಮಾಡಿದ. ನೀನು ನನಗೇನೋ ಒದ್ದೆ, ಏನು ಸಂತೋಷವೇ, ಆದ್ರೆ ನಿನ್ಗೆಷ್ಟು ನೋವಾಯ್ತು, ಅದಕ್ಕೆ ನಿನ್ ಕಾಲನ್ನು ಒತ್ತುತ್ತೀನಿ. ನಾನು ಇನ್ನೊಂದ್ಸರ್ತಿ ನಾನು ಶೀಘ್ರವಾಗಿ ಹೊಡಿತೀನಿ ಕಲ್ಲು, ಅರ್ಜೆಂಟ್ ಹೊಡಿತೀನಿ. ಕೈ ನೋವಾಗಿತ್ತು, ಅದಕ್ಕೆ ಆಗ್ತಿರ್ಲಿಲ್ಲ, ಕೈಯೆಲ್ಲ ರಕ್ತ ಬಂದಿದೆ, ಆಗ್ಲಿಲ್ಲ, ನಿಧಾನ ಮಾಡಿದ್ರೆ ಇನ್ನ ನಿಮ್ ಕೈಲಿ ಆಗುವಷ್ಟು ಅರ್ಜೆಂಟ್ ಹೊಡಿತೀನಿ. ನಿಮ್ ಕಾಲು ನೋವಾಗಿದ್ದಕ್ಕೆ ನನಗೆ ಕ್ಷಮಿಸ್ಬೋದು. ಅವರ ಸಹನೆ ಎಷ್ಟು, ಅವರ ಅಹಿಂಸಾತ್ಮಕವಾದ ಬುದ್ಧಿ ಎಷ್ಟು. ಅವರು ನಮ್ಮಂಗೆ ಮಾನವರೇ. ಅದರಿಂದ ಈ ಅಹಿಂಸಾತ್ಮಕ ಶಬ್ದ ಇದೆಯಲ್ಲ, ಬಾಬು ಅವರು ನಮಗೆ ಈ ತರ ಒಂದು ಟೈಟಲ್ ಕೊಟ್ಟಿದ್ದಾರೆ. ನಮ್ಮೆಲ್ಲರೂ ಗೊತ್ತಿರೋದು, ಮೀಟೆ ಬಚ್ಚೆ ತುಮ್ ಡಬ್ಬಲ್ ಅಹಿಂಸಕ್ ಹೋ ಅಂದ್ಬಿಟ್ರು ಬಾಬು ಅವ್ರು ನಮ್ಮನ್ನು. ಮೀಟೆ ಬಚ್ಚೆ ತುಮ್ ಡಬ್ಬಲ್ ಅಹಿಂಸಕ್ ಹೋ. ಅದರ ಅರ್ಥ ಎಷ್ಟು ಆಳವಾಗುತ್ತು. ಅಷ್ಟು ಪುರುಷಾರ್ಥ ನಾವು ಮಾಡಬೇಕಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನ ಬಾಬಾ ಅವರಿಂದ ನಮಗಿದೆ. ಬಾಬಾ ಡಬ್ಬಲ್ ಅಹಿಂಸಕ ಅಂದ್ರೆ ಅರ್ಥ ನಿಮಗೆ ಗೊತ್ತಿದೆ. ಯಾರು ಬ್ರಹ್ಮಚರ್ಯವನ್ನು ಮಾಡುವುದಿಲ್ಲವೋ ಅವರು ಹಿಂಸಕರೇ ಅಂತ. ಬಲೆ ಅವರು ಕುಮಾರರಿರ್ಬೋದು, ಕುಮಾರಿಯರಿರ್ಬೋದು, ಅವರು ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನ ಆಚರಿಸಲಿಲ್ಲ ಅಂದ್ರೆ ಅವರು ಹಿಂಸಕರೇ ಅನ್ನೋ ವಿಚಾರವನ್ನು ಬಾಬಾ ಹೇಳಿದ್ರು. ಎಷ್ಟೋ ಸಾರಿ ಸನ್ಯಾಸಿಗಳಾಗಿರೋರು
ದೊಡ್ಡ ದೊಡ್ಡ ಗದ್ದಿಗೆಗಳ ಆಸನಗಳ ಮೇಲೆ ಕುಳಿತಿರ್ತಕ್ಕಂಥವ್ರು, ವಿರಾಗಿ ಅನ್ಸ್ಕೊಂಡಿರ್ತಕ್ಕಂಥವ್ರು, ಕೆಲವರು ದಾರಿ ತಪ್ಪಿರ್ತಾರೆ. ನಿಮಗೆ ಗೊತ್ತು, ಬ್ರಹ್ಮಚರ್ಯ ಮಾಡ್ಕೊಳ್ಳೋದಿಲ್ಲ ಅಂತ. ಅದನ್ನ ಡಬ್ಬಲ್ ಅಹಿಂಸಕರಾಗಬೇಕಾದ್ರೆ, ಸಂಪೂರ್ಣವಾಗಿ ಬ್ರಹ್ಮಚಾರಿ ಆಗ್ಬೇಕು ಅಂದ್ರೆ ಮನಸ್ಸಿಂದನಲ್ಲಾಗ್ಲಿ, ವಾಣಿಯಿಂದಲಾಗ್ಲಿ, ದೃಷ್ಟಿಯಿಂದನಲ್ಲಾಗ್ಲಿ ಪರ ಪುರುಷನನ್ನ, ಪರ ಸ್ತ್ರೀಯನ್ನ, ಮಾತೃ ಸ್ವರೂಪದ ಸಂಕಲ್ಪ ವಿನಃ ಅನ್ಯ ಸಂಕಲ್ಪ ಏನಾದ್ರೂ ಬಂದ್ರೆ ಅವರು ಹಿಂಸಕರೇ ಅನ್ನುವ ಮಹಾವಾಕ್ಯ ಆ ಒಂದು ಬಾಬಾರವರ ಮಹಾನ್ ಅರ್ಥ ಅವರ ವಾಕ್ಯದಲ್ಲಿದೆ. ಆದ್ದರಿಂದ ಡಬಲ್ ಅಹಿಂಸಕರು ಅಂದ್ರೆ ಎಷ್ಟೊಂದು ಸೂಕ್ಷ್ಮಾರ್ಥವನ್ನು ಬಾಬಾ ನಮಗೆ ತಿಳ್ಕೊಂಗೆ ಅರ್ಥ ಮಾಡಿಸಿದ. ಸಂಕಲ್ಪದಲ್ಲಿ, ದೃಷ್ಟಿಯಲ್ಲಿ, ವಾಣಿಯಲ್ಲಿ, ವೃತ್ತಿಯಲ್ಲಿ ಈ 4 ವಿಭಾಗದಿಂದ, 4 ಕೋನಗಳಿಂದ ಯಾವ ಆತ್ಮ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದೆ ಅದು ಡಬ್ಬಲ್ ಹಿಂಸಕಾತ್ಮಕವಾದಂತಹ ಆತ್ಮ. ಅಷ್ಟೇ ಅಲ್ಲ, ಬಾಬು ಅವರು ಮತ್ತೆ ಮುಂದಕ್ಕೆ ಹೋಗಿ ಒಂದು ಮಹಾವಾಕ್ಯ ಹೇಳಿದ್ದಾರೆ. मीठे बच्चे, स्वप्न में भी तुम ಅಪವಿತ್ರ नहीं बनना ಅಂತ ಹೇಳ್ತಾರೆ. ಸ್ವಪ್ನದಲ್ಲಾದ್ರೂ ಯಾವುದೇ ವಿಕಾರಿ ಸಂಕಲ್ಪಗಳು, ವಿಕಾರಿ ಸಂಘದ ಸಂಕಲ್ಪಗಳು ಬಂದ್ರೂ ಸಹ ನಾವು ಪವಿತ್ರರಲ್ಲ ಅಂತ ಬಾಬಾ ನಮಗೆ ಹೇಳ್ಬಿಡ್ತಾರೆ. ಆದ್ದರಿಂದ ಸಂಕಲ್ಪ, ದೃಷ್ಟಿ, ವಾಣಿ, ಕರ್ಮ ಅರ್ಥಾತ್ ಕ್ರಿಯೆ, ವೃತ್ತಿ, ಇಷ್ಟೇ ಅಲ್ಲ, ಸಂಕಲ್ಪದಲ್ಲೂ ಸಹ ಆತ್ಮ ನೀವು ಅಪವಿತ್ರವಾಗಿರ್ಬೋದು, ಅಷ್ಟು ಪವಿತ್ರವಾಗಿರ್ಬೇಕು. ಆಗ ನೀವು ಡಬಲ್ ಅಹಿಂಸಕರು ಅಂತ ಬಾಬಾ. ಇನ್ನೊಂದು ಅಹಿಂಸೆಗೆ ಅರ್ಥ ನಿಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೆ ನಮ್ಮ ಜೊತೆಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯ ಬಗ್ಗೆ, ಬಲೆ ಅವರು ಬಿಕೆ ಇರ್ಬೋದು, ನಾನ್ ಬಿಕೆ ಇರ್ಬೋದು, ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಮನಸ್ಸಿನಲ್ಲಿ ಅವರಿಗೆ ಶಪಿಸಿದರೆ, ಮನಸ್ಸಿನಿಂದ ಅವ್ರನ್ನ ವಿರೋಧಿಸಿದರೆ, ಮನಸ್ಸಿನಿಂದ ಅವ್ರನ್ನ ದೂರೀಕರಿಸಿದರೆ ಅದು ಹಿಂಸೆಯೇ. ಜೊತೆಯಲ್ಲಿದ್ದಾಗ ಕ್ರೂರ ದೃಷ್ಟಿಯಿಂದ ನೋಡುವುದು, ವಕ್ರ ದೃಷ್ಟಿಯಿಂದ ನೋಡುವುದು, ಕ್ರೋಧ ದೃಷ್ಟಿಯಿಂದ ನೋಡುವುದು, ಹಾಗೆ ದೃಷ್ಟಿಯಿಂದ ನೋಡಿದ್ರು ಅಸಹ್ಯ ಶಬ್ದಗಳಿಂದ, ಕಠಿಣ ಶಬ್ದಗಳಿಂದ, ನಿಂದನೆಯ ಶಬ್ದಗಳಿಂದ ಅವರಿಗೆ ನಾವು ಸಂಬೋಧಿಸಿದರೆ ಅದು ಸಹ ಹಿಂಸೆಯೇ. ಯಾವುದೇ ಕಾರಣದಿಂದ, ನಮ್ಮ ಅಂಗಾಂಗದ ಯಾವುದೇ ಅಂಗದಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪರ್ಶ ಮಾಡಿ ಹಿಂಸೆಯನ್ನು ಉಂಟು ಮಾಡಿದ್ರು ಸಹಿತ ಅದು ಹಿಂಸೆ, ಅದು ಅಹಿಂಸೆ ಅಲ್ಲ. ನಮಗೆ ಬಾಬಾ ಟ್ರೈನಿಂಗ್ ಕೊಡ್ತಿದ್ದಾರೆ. ಮಹಾತ್ಮ ಗಾಂಧಿ ಟ್ರೈನಿಂಗ್ ಕೊಟ್ಟವರು ಯಾರು? ಆ ಆತ್ಮ ಮಹಾತ್ಮ. ಆ ಆತ್ಮಕ್ಕೆ ಸ್ವಸಂಸ್ಕಾರ ಇದೆ. ಸ್ವಸಂಸ್ಕಾರವು ಅತ್ಯಂತ ಮಹತ್ತರವಾದ ಕೆಲಸವನ್ನು ಸಂಗಮದಲ್ಲಿ ನಮಗೆ ಮಾಡ್ತದೆ. 2500 ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪುರುಷಾರ್ಥದಲ್ಲಿ, ಭಕ್ತಿಯ ಪುರುಷಾರ್ಥದಲ್ಲಿ ಹಿಂಸಾತ್ಮಕ ವಿಚಾರಗಳನ್ನು ನಾವೇನಾದ್ರೂ ಧಾರಣೆ ಮಾಡ್ಕೊಂಡಿದ್ರೆ ಸಂಗಮದಲ್ಲಿ ಅದು ಪ್ರಧಾನವಾಗಿ ಕಾಡಕ್ ಶುರು ಮಾಡ್ತದೆ. ಯಾವುದೋ ಕಾರಣದಿಂದ ನಾವು ಯುದ್ಧಗಳನ್ನು ಮಾಡಿರ್ಬೋದು. ರಾಜರಾಗವರೆಲ್ಲ ದ್ವಾಪರದಲ್ಲಿ ಯುದ್ಧ ಮಾಡಬೇಕಾಗ್ತದೆ.
ಅವ್ರಿಗೇನೇನೋ ಆಮಿಷಗಳಿತ್ತು. ನಾನು ರಾಜ ಆಗಿದ್ದೇನೆ, ನಾನೀಗ ಮಹಾರಾಜ ಆಗ್ಬೇಕು, ಮಹಾರಾಜ ಆದವನು ಚಕ್ರವರ್ತಿ ಆಗ್ಬೇಕು. ಅದಕ್ಕೋಸ್ಕರ ಪರಪೀಡನೆಗಳು, ಹಿಂಸಕರಾಗ್ಬಿಡ್ತಾರೆ. ದರೋಡೆಕೋರರು ಹಿಂಸಕರು ಆಗಿಬಿಟ್ಟು ಈ ರಾಜ್ಯದವರು ಆ ರಾಜ್ಯದ ಮೇಲೆ ಹೋಗಿ ದಂಡೆತ್ತಿ ಅವ್ರನ್ನ ಕೊಂದಾಕಿ ರಾಜ್ಯ ವಿಸ್ತಾರ ಮಾಡಬೇಕು. ಇದು ಸಹ ಹಿಂಸಾತ್ಮಕ ವಿಧಾನ ಹೊರತು ಹಿಂಸಾತ್ಮಕವಾದದ್ದಲ್ಲ ಅಂತ ಬಾಬು ಹೇಳಿದ. ಆದ್ದರಿಂದ ಬಾಬುವರ ಮಕ್ಕಳು ನಾವು ಎಷ್ಟು ಶುದ್ಧವಾಗಿರ್ಬೇಕು. ಬಹಳ ಕಠಿಣವಾದ ಪುರುಷಾರ್ಥ ಸಹಜ ಮಾಡ್ಕೋಬೇಕು. ಎಷ್ಟೋ ಜನ್ಮಗಳಲ್ಲಿ ಆತ್ಮಗಳು ಮಾಂಸಾಹಾರಿಗಳಾಗಿ ಜನ್ಮ ಪಡೆದು ಬಿಡ್ತಾರೆ. ಪ್ರಾಣಿ ವಧೆ ಮಾಡಿದ್ರೆ ಮಾಂಸಾಹಾರ ಬರುತ್ತೆ. ಪ್ರಾಣಿ ವಧೆ ಇಲ್ಲದಿದ್ರೆ ಹೇಗೆ ಮಾಂಸಾಹಾರ ಬರುತ್ತೆ? ಇಲ್ಲ, ಯಾರೋ ವಧೆ ಮಾಡಿದಂತ ಪ್ರಾಣಿ ಮಾಂಸಗಳನ್ನ ಕೊಂಡ್ಕೊಂಡು ಹೋಗ್ತಾರೆ. ನಾವೇನು ಪ್ರಾಣಿ ವಧೆ ಮಾಡಿಲ್ ಬಿಡ್ರಿ, ಕೊಂಡ್ಕೊಂಡು ಹೋಗ್ತೀವಿ. ಕೊಂಡ್ಕೊಂಡು ಹೋಗ್ತಾರೆ ಅಂತ ಇರೋದ್ರಿಂದನೇ ಅವ್ರು ಪ್ರಾಣಿ ವಧೆ ಮಾಡ್ತಾನೆ ಮಾರ್ಕೊಂಡ್ ಮಾಡ್ತಾರೆ. ಯಾರು ಕೊಂಡ್ಕೊಳ್ಳೋರಿಲ್ಲ ಅಂದ್ಬಿಟ್ರೆ ಯಾರು ಪ್ರಾಣಿ ವಧೆ ಮಾಡ್ತಾರೆ? ಅದಕ್ಕೋಸ್ಕರ ಪ್ರಾಣಿ ವಧೆ ಮಾಡೋರ್ಗಿಂತ ಕೊಂಡ್ಕೊಂಡು ಹೋಗೋರ್ಗೆನೆ ಜಾಸ್ತಿ ಹಿಂಸೆಯ ಫಲ ಪ್ರಾಪ್ತಿ ಆಗ್ತದೆ. ಕೊಲ್ಲವನು ಯಾವಾಗಲೂ ತನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ಅದನ್ನ ಮಾರಾಟ ಮಾಡೋಕ್ಕೋಸ್ಕರ ಕೊಲ್ತಾನೆ. ಅದು ಕೊಡುವ ಇಷ್ಟ ಇಲ್ಲ. ಅದು ತಿನ್ನೋರಿದಾರಲ್ಲ, ತಗೊಂಡೋಗೋರಿದಾರಲ್ಲ, ಅದಕ್ಕೋಸ್ಕರ ಮಾರಾಟ ಮಾಡೋಕ್ಕೋಸ್ಕರ ಅವನು ಕೊಲ್ತಾನೆ. ಹಿಂಸೆ ಅನೇಕ ರೂಪಗಳಲ್ಲಿದೆ. ದ್ವಾಪರದಿಂದ ಎಲ್ಲರೂ ಸಹ ಹಿಂಸಕರೇ ಆಗಿದ್ದಾರೆ. ಸತ್ಯ ತ್ರೇತಾಯುಗ ಹಿಂಸೆ ಆಗು ಇಲ್ಲ ಅಂತ ಬಾಬುರು ಹೇಳಿದ್ದಾರೆ. ಅಹಿಂಸಾತ್ಮಕ ಯುಗ ಅಂತ ಬಾಬುರು ಹೇಳಿದ್ದಾರೆ. ಆದ್ದರಿಂದ ಸತ್ಯ ತ್ರೇತಾಯುಗದಲ್ಲಿ ಅಹಿಂಸಾತ್ಮಕವಾದದ್ದ ವಾತಾವರಣವೂ ಇರುತ್ತೆ, ವ್ಯಕ್ತಿಗಳು ಇರ್ತದೆ, ಸಂಸ್ಕಾರ ಉಳ್ಳವರಾಗಿರ್ತಾರೆ, ಸಂಸ್ಕೃತಿ ಉಳ್ಳವರಾಗಿರ್ತಾರೆ. ಆದರೆ ಸಂಗಮ ಯುಗದಲ್ಲಿ ಯಾವುದೇ ಕಾರಣದಿಂದ ನಾವು ಬಾಬಾರವ್ರ ಮಕ್ಕಳು ಪ್ರಯತ್ನ ಮಾಡಿ 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 ಪುರುಷಾರ್ಥ ಮಾಡಿ 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 ಡಬಲ್ ಅಹಿಂಸಕರಾಗಬೇಕು. ಸಿಂಗಲ್ ಅಹಿಂಸಕರಲ್ಲ, ಡಬಲ್ ಅಹಿಂಸಕರಾಗಬೇಕು. ಬಾಬಾರವರ ಆಜ್ಞೆ ಇದೆ, ಬಾಬಾರವರ ಆದೇಶ ಇದೆ, ಇದು ಬಾಬಾರವರ ನಿರ್ದೇಶನ ಇದೆ, ಇದು ಬಾಬಾರವರ ದಿಗ್ದರ್ಶನ ಆಗಿದೆ. ಆದ್ದರಿಂದ ಬಾಬಾರವರ ಮಕ್ಕಳು ಕಠೋರ ಶಬ್ದಗಳಿಂದ ನಿಂದಿಸುವುದು, ಕಠೋರ ಶಬ್ದಗಳಿಂದ ಹಿಂಸೆ ಮಾಡುವುದು, ಕಠೋರ ಶಬ್ದಗಳಿಂದ ತಿರಸ್ಕಾರ ಮಾಡುವುದು, ಹಾಸ್ಯ ಶಬ್ದಗಳಿಂದ ಅವರಿಗೆ ಚುಚ್ಚುವಂತೆ ಮಾತನಾಡುವುದು, ಕ್ರೂರ ದೃಷ್ಟಿಯಿಂದ ಅವರನ್ನು ನೋಡುವುದು, ಹೀಗೆ ಹಲವು ವಿಧದ ಸಂಸ್ಕಾರ ನಮಗಳಿಗೆ, ಸ್ವಯಂ ಪರಮಾತ್ಮನ ಮಕ್ಕಳು, ಪರಮಾತ್ಮನ ವಿದ್ಯಾರ್ಥಿಗಳಾಗಿರೋ ನಮಗೆ ಶಿಕ್ಷಕ ಪರಮಾತ್ಮ ಇಲ್ಲ. ನಮಗೆ ಅವನ ಶಿಕ್ಷಣ ಪಡೆದಂತ ನಾವು ತಂದೆ ಕ್ಷಮಿಸಬಹುದು, ತಾಯಿನೂ ಕ್ಷಮಿಸ್ಬಿಡ್ಬೋದು, ಗುರುವೂ ಸಹಿತ ಕ್ಷಮಿಸ್ಬಿಡ್ಬೋದು. ಆದ್ರೆ ಶಿಕ್ಷಕ ಕ್ಷಮಿಸ್ಲಿಕ್ಕೆ ಬರೋದಿಲ್ಲ. ಏಕೆಂದ್ರೆ ಶಿಕ್ಷಣ ಕೊಟ್ಟವನೇ ಕ್ವಶನ್ ಪೇಪರ್ ಬಂದಾಗ ಆನ್ಸರ್ ಬರಿಬೇಕಾಗ್ತದೆ. ಆನ್ಸರ್ ಬರೆದಾಗ ಅದ್ರ ಪ್ರಕಾರ ಮಾರ್ಕ್ಸ್ ಸಿಗ್ತದೆ. ಫೇಲು ಪಾಸು ಮಾಡೋದು ಆನ್ಸರ್. ಶಿಕ್ಷಕನು ಫೇಲ್ ಮಾಡಕ್ ಹೋಗುದಿಲ್ಲ. ಅಂದ್ರೆ ನಾವು ಆನ್ಸರ್ ಬರಿತೀವಲ್ಲ, ಅದನ್ನ ಕರೆಕ್ಷನ್ ಅಲ್ಲಿ ನೋಡ್ತಾನೆ, ಇವನಿಗೆ ಎಷ್ಟು ಮಾರ್ಕ್ಸ್ ಕೊಡಬಹುದು, ಅಷ್ಟು ಮಾರ್ಕ್ಸ್ ಅವನಿಗೆ ಸಿಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ಆತ್ಮರಾಗಿರೋ ನಾವು, ಬ್ರಹ್ಮ ಕುಮಾರ ಕುಮಾರಿಯಾಗಿರೋ ನಾವು, ವಿಶೇಷವಾಗಿ ಪರಮಾತ್ಮ ಶಿಕ್ಷಕನ ವಿದ್ಯಾರ್ಥಿಯಾಗಿರೋ ನಾವು ನಮ್ಮನ್ನ ಪ್ರತಿ ದಿನ ಪ್ರತಿ ಕ್ಷಣ
ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಾನೆಲ್ಲಿ ತಪ್ಪಿದ್ದೇನೆ, ನಾನೆಲ್ಲಿ ಪುರುಷಾರ್ಥ ಮಾಡುವುದರಲ್ಲಿ ವೀಕ್ ಆಗಿದ್ದೇನೆ, ನಾನು ಯಾವ ಕಾರಣದಿಂದ ಈ ಪುರುಷಾರ್ಥ ಮಾಡಲಿಕ್ಕಾಗಲಿಲ್ಲ. ಚೆಕ್ ಅಂಡ್ ಚೇಂಜ್ ಅಂತಾರೆ ಬಾಬು. ಚೆಕ್ ಅಂಡ್ ಚೇಂಜ್. ನಮ್ಮನ್ನ ನಾವೇ ಚೆಕ್ ಮಾಡಿಕೊಂಡು ನಮ್ಮನ್ನು ನಾವೇ ಚೇಂಜ್ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕು, ಶ್ರೇಷ್ಠ ಮಾಡ್ಕೋಬೇಕು, ಅಹಿಂಸಕರನ್ನಾಗಿ ಮಾಡ್ಕೋಬೇಕು. ಇದೊಂದು ಕಠಿಣ ವ್ರತ. ಇದು ಸಂಗಮದಲ್ಲಿ ಡಬಲ್ ಅಹಿಂಸಕರಾಗಬೇಕು. ಆಹಾರದಿಂದ ಅಹಿಂಸಕರಾಗಬೇಕು, ಪಾನೀಯದಿಂದ ಅಹಿಂಸಕರಾಗಬೇಕು, ವೃತ್ತಿಯಿಂದ ಅಹಿಂಸಕರಾಗಬೇಕು, ವಾಣಿಯಿಂದ ಅಹಿಂಸಕರಾಗಬೇಕು, ದೃಷ್ಟಿಯಿಂದನೂ ಅಹಿಂಸಕರಾಗಬೇಕು, ಸಂಕಲ್ಪದಿಂದನೂ ಅಹಿಂಸಕರಾಗಬೇಕು. ಸ್ವಪ್ನದಲ್ಲೂ ಸಹ ಅಹಿಂಸಾತ್ಮಕವಾದಂಥ ಶ್ರೇಷ್ಠ ಪಾತ್ರ ಅಭಿನಯಿಸಬೇಕು. ಆಗ ಮಾತ್ರ ನಾವು ಬಾಬಾವರ ಮಗುವಾಗಿ ಜನ್ಮ ಪಡೆದಿದ್ದು ಸಾರ್ಥಕ. ಆಗ ಮಾತ್ರ ನಾವು ಬಾಬಾರವರ ವಿದ್ಯಾರ್ಥಿಯಾಗಿ ಪರಮಾತ್ಮನ ಶಿಕ್ಷಕ ಸ್ವೀಕಾರ ಮಾಡಿದ್ದು ಸಾರ್ಥಕ. ಅವನು ಸದ್ಗುರುನು ಹೌದು, ಸತ್ಯ ಶಿಕ್ಷಕನು ಹೌದು. ಆ ಎರಡೂ ಭಾಗ್ಯವನ್ನ ನಾವು, ನಮ್ಮನ್ನ ತಿದ್ದಿ ಬೆಳೆಸ್ತಕ್ಕಂಥವನು ಶಿಕ್ಷಕ, ನಮ್ಮನ್ನ ತಿದ್ದಿ ಬೆಳೆಸ್ತಕ್ಕಂಥವನು ಸದ್ಗುರು. ಆ ಇಬ್ಬರನ್ನೂ ಸಹ ನಾವು ನಮ್ಮ ಪರಿವರ್ತನೆಗೆ ಆಧಾರವಾಗಿಟ್ಕೊಂಡು ಅವರ ವಾಣಿಯನ್ನು ನಾವು ನಮ್ಮ ಉದ್ಧಾರಕ್ಕೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗೂ ಸಹ ನಾವು ಬಾಪ್ ಸಮಾನ್ ಪುರುಷಾರ್ಥಿಗಳು ಅಂತ ಹೇಳ್ಕೋಬಹುದು. ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ. 7 days ಕೋರ್ಸ್ ತಗೊಂಡವ್ರಿಗೂ ಬರ್ತದೆ. 70, 80, 90, 100 ಇಯರ್ ಇರೋರಿಗೂ ಸಂಗಮದಲ್ಲಿ ಅವ್ರಿಗೂ ಬರ್ತದೆ. ಭಾಷಣ ಮಾಡಕ್ ಬಂದಷ್ಟು ಸುಲಭನಾಗ ನಮ್ಗೆ ಇನ್ಯಾವುದೂ ಬರುವುದಿಲ್ಲ. ಊಟ ಸಹಿತ ನಮ್ಗೆ ಅಷ್ಟು ಸುಲಭನಾಗ ಮಾಡಕ್ ಬರಲ್ಲ. ಭಾಷಣ ಅಷ್ಟು ಸುಲಭನಾಗ ಮಾಡೋದನ್ನ ಕಲಿಸ್ಕೊಟ್ಟಿದ್ದಾರೆ. ಮೂಕಂ ಕರೋತಿ ವಾಚಾಲಂ ತನಗೆ ಗೊತ್ತಿದೆ, ಭಗವದ್ಗೀತೆಯಲ್ಲಿ ಶ್ಲೋಕನೂ ಇದೆ. ಮೂಕರಿಗೂ ಚಂದ ಚಂದ ಭಾಷಣ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾನೆ. ಬಾಯಿ ತೆರಲಿಕ್ಕೆ ಬರೆದಂತಹ ಸಾಮಾನ್ಯನಿಗೂ ಸಹಿತ ವಿಶೇಷವಾಗಿ ಪ್ರವಚನ ಮಾಡುವುದನ್ನ, ಜ್ಞಾನ ಪ್ರಸಾರ ಮಾಡುವುದನ್ನ, ಜ್ಞಾನ ದಾಸೋಹ ಮಾಡುವುದನ್ನ ಬಾಬಾ ಕಲಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜ್ಞಾನದ ಜೊತೆಗೆ ಗುಣದಾನ ಮಾಡುವುದನ್ನು ಸಹಿತ ಬಾಬಾ ಕಲಿಸ್ಬಿಟ್ಟಿದ್ದಾರೆ. ಸಂಗಮದಲ್ಲಿ ವಿಶೇಷವಾಗಿ ಗುಣದಾನವೂ ಸಹ ಪ್ರಧಾನವಾದ ಪಾತ್ರವನ್ನು ಮಾಡ್ತದೆ. ಯಾರಾದ್ರೂ ಏನಾದ್ರು ಉಪದೇಶ ಕೊಟ್ರೆ ಯಾರು ತಗೊಳ್ಳೋದಿಲ್ಲ. ಏಕೆಂದ್ರೆ ಅವ್ರ ಹತ್ರನೂ ಉಪದೇಶ ಕೊಡುವಷ್ಟು ಸಾಹಿತ್ಯ, ಸಮೃದ್ಧಿ, ಜ್ಞಾನ ಇದೆ ಅವರ ಹತ್ರ ಅಂತ ಅರ್ಥ. ಬೇರೆಯವ್ರನ್ನ ನಾವು ಸ್ವೀಕಾರ ಮಾಡೋದು, ಅದಕ್ಕೆ ನಂತರ ಒಣಜಂಬ ಅಂತ. ನಿನಗಿಂತ ನಂಗೆ ಬಹಳ ಚೆನ್ನಾಗಿ ಗೊತ್ತು, ನನಗೆಲ್ಲ ಗೊತ್ತು. ಜ್ಞಾನದ ಅಹಂಕಾರವೂ ಸಹ ಮಕ್ಕಳಾದ ನಮಗೆ ಇದ್ದೇ ಇರ್ತದೆ. ಆ ಜ್ಞಾನದ ಅಹಂಕಾರದ ಬರದಿಂದನಾದ್ರೂ ನಾವು ಹಿಂಸೆ ಮಾಡ್ತೀವಿ ಬೇರೆಯವರಿಗೆ. ಅವರಿಗೆ ನಾವು ಗೌರವಪೂರ್ವಕವಾಗಿ ಮಾತಾಡೋದಕ್ಕೂ ನಮಗೆ ಬರುವುದಿಲ್ಲ. ಶೀಘ್ರ ಮುಂಗೋಪಗಳಾಗ್ಲಿಕ್ಕೆ ಬರ್ತದೆ. ಆದ್ರೆ ಶಾಂತಿಯಿಂದ ಇರುವಂತ ಸಂಸ್ಕಾರ ಸ್ವಲ್ಪ ಬರಲ್ಲ. ಶಿವಬಾಬರವರು ಶಾಂತಿ ಸಾಗರ, ನಮ್ಮ ಶಾಂತಿ ಸ್ವರೂಪ ನಮಗೆ ಗೊತ್ತು. ಆದ್ರೂ ಸಹ ಸಹನೆಯು ನಮಗೆ ಇಲ್ಲದೆ ಇರೋದ್ರಿಂದ ನಾವು ಸದಾ ಕಾಲಕ್ಕೆ ಬಾಪ್ ಸಮಾನ ಆಗ್ಲಿಕ್ಕೆ ಬರ್ತಾ ಇದೆ. ಸಹನೆ ಸಹನೆ ಸಹನೆ. ಏನ್ ಸಹನೆ? ಎಷ್ಟೊಂದು ಸಹನೆ ಮಾಡೋದು ನಾವು?
ರೆಕಾರ್ಡ್ ಸಹನೆ ಮಾಡ್ಬಿಟ್ಟಿದ್ದೀವಿ. ಇನ್ಮೇಲೆ ಸಹನೆ ಮಾಡಕ್ಕಾಗಲ್ಲ ಅಂದ್ರೆ ಇಲ್ಲಿವರೆಗೆ ಮಾಡಿ ಸಹನೆ ಹೋಯ್ತು ಅಂತ ಅರ್ಥ, ಏನೂ ಇಲ್ಲ ಅಂತ ಅರ್ಥ. ಸಹನೆ ಮಾಡು ಬೇಡ. ಯಾರೋ ಇನ್ನೊಬ್ಬರ ಸಂಸ್ಕಾರಗಳನ್ನು ಸಹನೆ ಮಾಡಬೇಡ್ರಿ, ಸಹನೆ ಮಾಡಬೇಡಿ. ಮತ್ತೇನ್ ಮಾಡ್ಬೇಕು? ಗದ್ದಲ ಮಾಡೋಣ, ವಿರೋಧ ಮಾಡೋಣ ಅಂತ ಪ್ರಶ್ನೆ ಬರ್ತದೆ. ಸಹನೆ ಮಾಡಬೇಡ್ರಿ ಅಂದ್ರೆ ಹಾಗೆ ಸಂಕಲ್ಪ ಬರ್ಬೋದು, ವಿಚಾರನೂ ಬರ್ಬೋದು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಕ್ಷಮಾದರಿತ್ರಿ. ಭೂಮಿ ನಮ್ಮನ್ನ ಬಹಳಷ್ಟು ಕ್ಷಮೆ ಮಾಡಿದೆ, ತಾಯಿ ನಮಗೆ ಬಹಳಷ್ಟು ಕ್ಷಮೆ ಮಾಡಿದ್ದಾರೆ, ತಂದೆಯೂ ಸಹ ನಮಗೆ ಬಹಳ ಕ್ಷಮೆ ಮಾಡಿದ್ದಾರೆ. ತಾಯಿ ತಂದೆಯಷ್ಟು ಕ್ಷಮೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ತಾಯಿ ಅತ್ಯಂತ ಕ್ಷಮಾ ಸ್ವರೂಪಿಣಿ, ಕ್ಷಮಾದೇವಿ. ಅದಕ್ಕೆ ಕ್ಷಮೆ ಎನ್ನುವುದೇನಿದೆಯಲ್ಲ ಅದು ಸಹನೆಯನ್ನ ಮೀರಿ ಪುರುಷಾರ್ಥ. ಅದು ತಪ್ಪು ಮಾಡಿದವರನ್ನು ನಾವು ಸಹನೆ ಮಾಡುವುದು ಬೇಡ, ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ ಬಿಡುವುದು. ಕ್ಷಮಿಸಿಬಿಟ್ರೆ ಅಲ್ಲಿಗೆ ಮುಗೀತದು. ತಪ್ಪು ಮಾಡ್ತಾ ಇದ್ರು ನಾವು ಕ್ಷಮೆ ಮಾಡ್ತಾ ಇರ್ಬೇಕು. ನಮ್ಮ ಸುತ್ತಮುತ್ತ ತಪ್ಪು ಮಾಡೋರೇ ಇರ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ತಪ್ಪು ಅವ್ರಿಗೆ ಕಾಣ್ತವೆ, ಬಟ್ ಅವ್ರ ತಪ್ಪು ನಮಗೆ ಕಾಣ್ತವೆ. ನಮ್ಮ ತಪ್ಪು ನಮಗೆ ಕಾಣೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ಆದ್ದರಿಂದ ತಪ್ಪಿತಸ್ಥರು ಯಾರು ಓದುವುದನ್ನ ನಾವು ಹುಡುಕುವುದಕ್ಕೆ ಬದಲು ತಪ್ಪಿತಸ್ಥರು ಯಾರನ್ನಾಗಿರಲಿ ನಮಗಾಗಬೇಕಾದ ಏನಿದೆ ಕ್ಷಮೆ. ಕ್ಷಮೆ ಇದು ದೇವತೆಗಳ ಲಕ್ಷಣ. ಪುರಾಣ ದೇವತೆಗಳ ಹತ್ರ ಹೋಗ್ಬಾರ್ದು ನಾವು, ಯಾಕೆಂದ್ರೆ ಅವರು ಯುದ್ಧ ಮಾಡೋರೇ ಆಗಿದ್ದಾರೆ. ಸತ್ಯುಗ ದೇವತೆಗಳ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಬಾಬನ ಹತ್ರ ಹೋಗ್ಬೇಕು. ಈ 85 ವರ್ಷಗಳಲ್ಲಿ ಎಲ್ಲರನ್ನೂ ಅವನು ಎಷ್ಟು ಕ್ಷಮಿಸಿದಾನೆ ಅಂತ ನಿಮಗೆ ಗೊತ್ತಿದೆ. ಪ್ರತಿಯೊಂದು ಆತ್ಮವು ತಪ್ಪು ಮಾಡೋದೇ ಅದ್ರ ಬಾಬನ ಮುಂದೆ. ಪ್ರತಿಯೊಂದು ಆತ್ಮವು ಪ್ರತಿ ದಿನನೂ ಅನೇಕ ತಪ್ಪು ಮಾಡಿರ್ತಕ್ಕಂಥವ್ರು ಇದ್ದೀವಿ. ಯಾವ ಆತ್ಮವು ತಪ್ಪು ಮಾಡದೇ ಇರ್ತಕ್ಕಂಥವ್ರು ಇಲ್ಲೇ ಇಲ್ಲ. ತಪ್ಪೇ ಮಾಡ್ತಿರೋ ನಾವು ಬಾಬನ ಮುಂದೆ ಕೂತಿದ್ದೀವಿ. ಬಾಬಾ ನಮ್ಮೆಲ್ಲ ತಪ್ಪುಗಳನ್ನು ಎಷ್ಟು ಕ್ಷಮಿಸಿದ್ದಾನೆ. ನಾವು ತಪ್ಪೇ ಮಾಡಿಲ್ಲ ಅನ್ನೋ ನಮ್ಮ ಹತ್ರ, ನಮ್ಮ ಜೊತೆಲಿ ಬಾಬಾ ಇದ್ದಾನೆ. ಅದಕ್ಕೆ ಲೌಕಿಕದವರು ಅಲೌಕಿಕವಾಗಿರುವುದು, ಲೌಕಿಕದಲ್ಲಿದ್ದು ಅಲೌಕಿಕ ಜೀವನ ನಡೆಸಿರ್ತಕ್ಕಂಥ ಶರಣರದ ಒಂದು ಮಾತು ನನಗೆ ಬಹಳ ಆಶ್ಚರ್ಯದಾಯಕ. ಎಲ್ಲ ತಪ್ಪುಗಳಿಗೆ ಹೊನ್ನ ಪರ್ವತಗಳು ಸಾಲವು. ನಾನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸಿ ಅಂತ ನಾನು ಅನೇಕ ಹೊನ್ನ ಪರ್ವತಗಳನ್ನ ನಿನ್ ಮುಂದೆ ಇಟ್ಟರು ಸಹಿತ ಅದು ಸಾಲೋದಿಲ್ಲ. ನಾನು ಅಷ್ಟೊಂದು ತಪ್ಪು ಮಾಡಿದ್ದೀನಿ ಅಂತ ಬಸವಣ್ಣ. ಅಷ್ಟೇ ಅಲ್ಲ, ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ಹಾಗೂ ಅದೆಷ್ಟೇ ಸೊಟ್ ಹರ್ಕೊಂಬಂದ್ರು ಹುತ್ತ ಮಾತ್ರ ಅದನ್ನ ನೇರವಾಗಿ ಸ್ವೀಕಾರ ಮಾಡ್ಬಿಡುತ್ತೆ. ನೀನ್ ಡೊಂಕು ಕರ್ಕೊಂಬಂದಿದ್ಯಾ ಅನ್ನಂಗಿಲ್ಲ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನದಿಯ ಡೊಂಕು ಸಾಗರಕ್ಕೆ ಸಸಿನ. ನದಿ ಎಷ್ಟೆಷ್ಟು ಕಡೆ ಸೊಟ್ಟಗೆ ಹರಿತದೆ, ಎಷ್ಟು ಕಡೆ ಧುಮುಕ್ತದೆ, ಎಷ್ಟು ಕಡೆ ಸೊಟ್ಟವಾಗಿ ಹರಿತದೆ. ನದಿಯ ಡೊಂಕು ಸಾಗರಕ್ಕೆ ಸಸಿನ. ಎಷ್ಟು ಡೊಂಕಾಗಿ ಹರ್ಕೊಂಡಿದ್ರು ಆ ಸಾಗರ ಇದೆಯಲ್ಲ ಅದು ಸ್ವೀಕಾರ ಮಾಡ್ಬಿಡುತ್ತೆ. ಹಾಗೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಡೊಂಕು ನಿನಗೇ ಸೊಸಿನ ಅಂದ್ಬಿಡ್ತಾನೆ ಬಸವಣ್ಣ. ನಿಮ್ಮ ಶರಣರು ಎಷ್ಟೇ ತಪ್ಪು ಮಾಡ್ತಿದ್ರು ಸಹಿತವಾಗಿ ನಿನ್ ತಪ್ಪೇ ಗೊತ್ತಿಲ್ದಂಗೆ ನೀನು ಅವ್ರನ್ನ ಕ್ಷಮಿಸಿ ನನ್ನವರು ಅಂತೀಯಲ್ಲ. ನಿಮ್ಮ ಶರಣರ ಡೊಂಕು ನಿಮಗೇ ಸೊಸಿನ. ಹಾವಿನ ಡೊಂಕು ಹುತ್ತಕ್ಕೆ ಸೊಸಿನ.
ನದಿಯ ಡೊಂಕು ಸಾಗರಕ್ಕೆ ಸೊಸಿನ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಡೊಂಕು ನಿಮಗೆ ಸೊಸಿ. ಸಂಗಮದಲ್ಲಿ ಶಿವಬಾಬು ಇದನ್ನ ಎಲ್ಲರ ತಪ್ಪುಗಳನ್ನೂ ಸಹ, ಎಲ್ಲರ ಅಂಕುಡೊಂಕಿನ ಜೀವನವನ್ನೂ ಸಹ ಬಾಬಾ ಅತ್ಯಂತ ಕ್ಷಮಾಸಾಗರನಾಗಿ, ಅವನು ಸಹನೆ ಮಾಡಿಲ್ಲ, ಕ್ಷಮಾಸಾಗರನಾಗಿ ಎಲ್ಲವನ್ನ ಕ್ಷಮಿಸಿಬಿಟ್ಟು, ಎಲ್ಲರನ್ನೂ ಕ್ಷಮಿಸಿಬಿಟ್ಟು, ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, अच्छे बच्चे, लाडले बच्चे, सिकिलते बच्चे, मीठे मीठे बच्चे, प्यारे प्यारे बच्चे, अच्छे अच्छे बच्चे, सच्चे बच्चे ಮತ್ತು ಮಾಡೋ ಗುಣಗಾನ ನೋಡ್ಬಿಟ್ರೆ ನಮಗೆಲ್ಲ ಒಂದು ಕ್ಷಣ ಮಹಾವಾಕ್ಯದ ಅನುಭೂತಿಯನ್ನು ಅನುಭವವನ್ನು ಮಾಡ್ತಾ ಹೋದ್ರೆ ರೋಮಾಂಚನ ಆಗ್ತದೆ. ಶಿವ ಬಾಬಾ ನಮ್ಮ ಜೊತೆಯಲ್ಲಿ, ಮನುಷ್ಯರ ಜೊತೆಯಲ್ಲಿ ಪಾರ್ಟ್ ಮಾಡ್ತಾ ಇದ್ದಾನಲ್ಲ, ಮನುಷ್ಯರ ಜೊತೆಲಿ ಇದ್ದಾನಲ್ಲ, ಮನುಷ್ಯ ರೂಪದಲ್ಲಿ ಜೊತೆಲಿದ್ದಾನಲ್ಲ, ಎಷ್ಟೊಂದು ವಿಶೇಷ, ಎಷ್ಟೊಂದು ಆಶ್ಚರ್ಯ, ಇಷ್ಟೊಂದು ಸತ್ಯ ಇದು. ಸಂಗಮ ಯುಗ ಸ್ವಯಂ ಪರಮಾತ್ಮ ನಮ್ಮ ಜೊತೆನಲ್ಲಿದ್ದು ನಮಗೆ ಶಿಕ್ಷಕನಾಗಿ, ಸದ್ಗುರುವಾಗಿ, ಪರಮಪಿತನಾಗಿ, ಜಗನ್ಮಾತನಾಗಿ, ಜಗನ್ಮಾತೆ ಸ್ವರೂಪವು ಅವನದೇ ಅಂತ ಬಾಬಾ ಹೇಳಿದನು. ಸರ್ವ ರೂಪದಲ್ಲಿ ರೂಪ ಬಸಂತ ಆಗಿ ಸರ್ವ ರೂಪದಿಂದಲೂ ಸಹಿತ ನಮಗೆ ಇಷ್ಟೊಂದು ಪಾಲನೆ ಕೊಟ್ಟಿದ್ದಾನೆ. ಅದರ ಉಪಕಾರವನ್ನು ಹೇಗೆ ನಾವು ತೀರಿಸಬೇಕು ನಮಗೂ ಅರ್ಥ ಆಗ್ತದೆ. ಅವನು ಮಾಡುವ ಸೇವೆ, ಅವನು ಮಾಡಿರುವ ಉಪಕಾರ, ನಾವು ಯಾವ ರೂಪದಲ್ಲಿ ನಾವು ಅದನ್ನು ತೀರಿಸಬೇಕು ಅರ್ಥ ಆಗ್ತದೆ. ಆದ್ದರಿಂದ ಬಾಬಾರವರ ಮಕ್ಕಳು ನಾವು ಇನ್ನೇನು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಡಬಲ್ ಅಹಿಂಸಕರಾಗ್ಬೇಕಲ್ಲ. ದೃಷ್ಟಿಯಿಂದ, ವಾಣಿಯಿಂದ, ಸಂಕಲ್ಪದಿಂದ, ಕರ್ಮದಿಂದ ನಾವು ಡಬಲ್ ಅಹಿಂಸಕರಾಗ್ಬೇಕು. ತಪ್ಪು ಮಾಡುವವರ ಜೊತೆಯಲ್ಲಿ ನಾವು ಕೂತ್ಕೊಂಡಿದ್ದೇವೆ, ನಮ್ಮ ಜೊತೆಯಲ್ಲಿ ಶ್ರೀಮತ ಇದೆ. ತಪ್ಪು ಮಾಡುವವ್ರನ್ನ ಜೊತೆಲಿ ಇಟ್ಕೊಂಡಿದ್ದೇವೆ, ನಮ್ಮ ಹತ್ರ ಶ್ರೀಮತ ಇದೆ, ಅವರ ಶ್ರೀಮತ ಉಲ್ಲಂಘನೆ ಮಾಡ್ತಿದ್ದಾರೆ. ಶ್ರೀಮತ ಉಲ್ಲಂಘನೆ ಮಾಡಿದ್ರೆ ಅವ್ರು ನೋಡ್ಕೊಂಡು ಮತ್ತೊಬ್ಬರು ಮಾಡ್ತಾರಲ್ಲ ಅಂತ ನಮಗೆ ಚಿಂತೆ ಆಗ್ತದೆ. ಅದಕ್ಕೋಸ್ಕರ ಶ್ರೀಮತವನ್ನು ನಾವು ಹೇಳಿದ್ರೆ ಅವರು ವಿರೋಧಿಗಳು ಅಂತ ತಿಳ್ಕೊಳ್ತಾರೆ. ಶ್ರೀಮತದಂತೆ ನಾವು ನಡೆದ್ರೆ ಇವರು ನಮ್ಮ ವಿರೋಧಿಗಳು ಅಂತ ತಿಳ್ಕೊಳ್ತಾರೆ. ಯಾಕಂದ್ರೆ ಅವರು ಜ್ಞಾನಿಗಳೇ. ಆದ್ದರಿಂದ ಜ್ಞಾನಿಗಳ ಜೊತೆಯಲ್ಲಿ ಜ್ಞಾನಿಯಾಗಿ ವರ್ತಿಸುವುದು, ಜ್ಞಾನಿಗಳನ್ನು ಪರಿವರ್ತಿಸುವುದು, ಜ್ಞಾನಿಗಳಾಗಿ ನಾವು ಪರಿವರ್ತನೆ ಆಗುವುದು ಅಸಹಜವಾದಂಥದ್ದು. ಅಷ್ಟು ಸುಲಭ ಇಲ್ಲ. ಆದರೂ ಸಹಿತ ನಮ್ಮ ಪುರುಷಾರ್ಥ ನಾವು ಬಿಡೋ ಹಾಗಿಲ್ಲ. ನಮ್ಮ ಪುರುಷಾರ್ಥವನ್ನು ಮಾಡಬೇಕು, ಶ್ರೀಮತದಂತೆ ನಡ್ಕೊಳ್ಬೇಕು, ಎಲ್ಲರನ್ನೂ ಶ್ರೀಮತದಂತೆ ನಡೆಸ್ಕೊಂಡು ಹೋಗ್ಬೇಕು. ಇದಕ್ಕೆ ಹೇಳ್ತಾರೆ ನಿಮಿತ್ತರ ಪುರುಷಾರ್ಥ ಅಂತ. ನಿಮಿತ್ತರ ಪುರುಷಾರ್ಥ ಬೇರೆ, ಸ್ವಯಂ ಪುರುಷಾರ್ಥ ಬೇರೆ. ನಿಮಿತ್ತರಾಗಿರೋ ಮೇಲೆ ಬಹಳ ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೋಸ್ಕರವಾಗಿ ಅವರು ಎಷ್ಟೊಂದು ಪರಿಶ್ರಮದ ಪುರುಷಾರ್ಥ ಮಾಡಬೇಕಾಗುತ್ತೆ. ಪರಿಶ್ರಮದ ಪುರುಷಾರ್ಥ ಅಂತ ಅದಕ್ಕೆ ಹೇಳಕ್ ಬರುವುದಿಲ್ಲ. ಅದಕ್ಕೆ ಸಹಜ ಪುರುಷಾರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಂತಹ ಒಂದು ಶ್ರೇಷ್ಠ ಶಿಕ್ಷಣವನ್ನ ನಮ್ಮ ಜೀವನದ ಎಲ್ಲ ಕ್ಷಣಗಳಲ್ಲಿ ಶ್ರೇಷ್ಠರಾಗುವ ಬಾಪ್ ಸಮಾನಾಗುವಂತಹ ಪುರುಷಾರ್ಥ ಮಾಡುವ ಶಿಕ್ಷಣವನ್ನು ಕೊಟ್ಟಂತಹ ಶಿವತಂದೆಯ ಸ್ಮೃತಿಯಲ್ಲಿ ಶಿವತಂದೆಯ ಉಪಕಾರವನ್ನು ಸ್ಮರಿಸಿ ಶಿವತಂದೆಗೆ ನಾವು ಎಷ್ಟು ಪ್ರಣಾಮಗಳನ್ನು ಅರ್ಪಿಸ್ತೀವಿ. ಕಡಿಮೆನೆ ಇನ್ ರಿಟರ್ನ್ ಗುರುದಕ್ಷಿಣೆ ಕೊಡೋದು ಅಂದ್ರೆ ನಾವು ಅವನಿಗೆ ಎಷ್ಟು ಸೇವೆ ಮಾಡಿದ್ರು, ಅವನ ಯಜ್ಞಕ್ಕೆ ಎಷ್ಟು ಸೇವೆ ಮಾಡಿದ್ರು ಅದು ವರ್ತನೆ ಇದೆ. ಆದ್ದರಿಂದ
ಅಂತಹ ಪರಮಾತ್ಮ ಶಿವ ತಂದೆ ನಮ್ಮ ಜೊತೆಲಿದ್ದಾರೆ, ನಮಗೆ ಮಾರ್ಗದರ್ಶಕರಾಗಿದ್ದಾರೆ, ನಮಗೆ ರಕ್ಷಕರಾಗಿದ್ದಾರೆ. ಅವ್ರ ಜೊತೆಲಿರುವಂತ ಭಾಗ್ಯವನ್ನು ನಾವು ಪಡೆದಿದ್ದೀವಿ. ಅದನ್ನ ಶಿವ ಬಾಬಾರವರಿಗೆ ಕೋಟಿ ಕೋಟಿ ಧನ್ಯವಾದ. ಶಿವ ಬಾಬಾರವ್ರ ಮಕ್ಕಳಿಗೂ ಕೋಟಿ ಕೋಟಿ ಧನ್ಯವಾದ. ಓಂ